ಇಂದು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ದೇವರುಗಳ ಬಳಗದ ವತಿಯಿಂದ ಪಲ್ಲವಿ ಸೀನಪ್ಪ ಅವರ ನೇತೃತ್ವದಲ್ಲಿ ಇಂದು ಬಿನ್ನಿ ಮಿಲ್ ಸರ್ಕಲ್ನಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೂ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಭಾಗವಹಿಸಿ ಪುತ್ಥಳಿಯನ್ನು ಅನಾವರಣಗೊಳಿಸಿದರು. ಏರ್ಪಾಡು ಮಾಡೋದ್ರಲ್ಲಿ ಬಹಳ ಮುಂಚೂಣಿಯಲ್ಲಿ ಅವರು ಕೂಡ ಮಾಡಿದ್ದಾರೆ. ನಮ್ಮ ಮಾಜಿ ನಗರ ಪಾಲಿಕೆ ಸದಸ್ಯರು ಪ್ರಮೋದ್ ಅವರು ಈ ಪಾರ್ಕಿಂಗ್ ಈ ಉದ್ಯಾನವನದ ಅಭಿವೃದ್ಧಿಗೆ ಅವರು ಕೂಡ ಎಲ್ಲ ಸೇವೆಗಳು ಮತ್ತು ಸಹಾಯವನ್ನು ಅವರು ಕೂಡ ಮಾಡಿದ್ದಾರೆ. ಮತ್ತು ನಮ್ಮ ಪಲ್ಲವಿ ಶ್ರೀನಿವಾಸ್ ಅವರು ಈ ರಾಜ್ಕುಮಾರ್ ಪುನೀತ್ ಅವರ ಪುತ್ಥಳಿಯಲ್ಲಿ ಆಗಲೇಬೇಕು ಅಂತೇಳಿ ಭಾಳ ಒತ್ತಾಯ ಮಾಡಿ ಇವತ್ತಿನ ದಿವಸ ಇಲ್ಲಿಗೆ ಬರೋದಕ್ಕೆ ಅವರು ಭಾಳ ಶ್ರಮ ಪಟ್ಟಿದ್ದಾರೆ. ನಮ್ಮ ನಾಗೇಶ್ ಅವರಿದ್ದಾರೆ, ಮೆಡಿಕಲ್ ಕುಮಾರ್ ಇದ್ದಾರೆ, ಉಮೇಶ್ ಅವರಿದ್ದಾರೆ. ನಮ್ಮ ಇವತ್ತು ಈ ಉದ್ಯಾನವನದ ಅಭಿವೃದ್ಧಿಯನ್ನು ಮಾಡಿದ್ದೇವೆ. ಇನ್ನೂ ಬೇರೆ ಬೇರೆ ಏನೇನು ಸಣ್ಣ ಪುಟ್ಟ ಕೆಲಸಗಳು ಏನು ಇರ್ತಕ್ಕಂಥದ್ದಿದೆ ಅದನ್ನು ಕೂಡ ಮುಂದಿನ ದಿವಸಗಳಲ್ಲಿ ಇದನ್ನು ಮಾಡಿ ನಮ್ಮ ಸಾರ್ವಜನಿಕರಿಗೆ ಇದನ್ನು ಸಂಪೂರ್ಣ ಪ್ರಯೋಜನ ಪಡ್ಕೊಳ್ಳಿ. ಯಾಕಂದರೆ ಆರೋಗ್ಯ ಎಲ್ಲರಿಗೂ ಹೇಳಿ ನಮ್ಮ ದೇಹದ ಬಗ್ಗೆ, ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಲಕ್ಷಣ ಕೊಡೋಣ ಅಂತ ಹೇಳಿ ಇವತ್ತು ಎಲ್ಲ ಈ ಒಂದು ಪುನೀತ್ ರಾಜ್ಕುಮಾರ್ ಅನ್ನು ಬಹಳ ಸುಂದರವಾದಂಥ ಸ್ಟ್ಯಾಚು ಬಂದಿದೆ. ನಿಜವಾಗ್ಲೂ ನೋಡಿದ್ರೆ ಆ ಸ್ಟ್ಯಾಚ್ಯೂನ ಅಶ್ವಿನಿ ಅವರು ಕೂಡ ಹೇಳೋದು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ರು. ಅಷ್ಟು ಚೆನ್ನಾಗಿ ಇವತ್ತು ಅವರ ಒಂದು ಪ್ರತಿಮೆ ಬಂದಿರೋದು ಬಹಳ ಸಂತೋಷ ಆಗ್ತದೆ ಅಂತ ಮತ್ತೊಮ್ಮೆ ಎಲ್ರಿಗೂ ಹೇಳಿ ಕಾರ್ಯಕ್ರಮವನ್ನ ಈಗ ಯಶಸ್ಸು ಮಾಡೋದಕ್ಕೆ ಎಲ್ಲ ಕಾರಣೀಭೂತರಾದಂತೆ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತ ಮತ್ತೊಮ್ಮೆ ಅಭಿನಂದನೆಗಳು, ಧನ್ಯವಾದ ಹೇಳಿ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ರಾಜವಂಶದ ಅಭಿಮಾನಿಗಳಿಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹೃದಯಪೂರ್ವಕ ಸ್ವಾಗತ ಹಾಗೂ ಧನ್ಯವಾದಗಳು. ಏನಂದರೆ ಇಲ್ಲಿ ನಮ್ಮ ಸ್ಥಳೀಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು ಈ ಸ್ಟ್ಯಾಚ್ಯೂಗೆ ಇಲ್ಲಿ ನಮಗೆ ಸ್ಥಳ ಕೊಟ್ಟು BBMPಯಿಂದ ಭಾಳ ಒಳ್ಳೆ ಕೆಲಸ ಮಾಡೋರೆ. ಅದಕ್ಕೆ ಎಲ್ಲ ಸಹಕಾರ ಕೊಡ್ತಾ ಇರೋದು ನಮ್ಮ ಪಲ್ಲವಿ ಶ್ರೀನಿವಾಸ್ ಅಂತ ಅಣ್ಣವರ ಅಪ್ಪಟ ಅಭಿಮಾನಿ. ಈಗೆಲ್ಲ ಆ ಕಾಲದಿಂದಲೂ ಅಣ್ಣವರ ಅಪ್ಪಟ ಅಭಿಮಾನಿ ಅವರು, ಸುಮಾರು ವರ್ಷದಿಂದ ಅಣ್ಣವರ ಅಪ್ಪಟ ಅಭಿಮಾನಿ. ಹಾಗೆ ಇದಕ್ಕೆ ರೂವಾರಿಯಾದಂಥ ನಮ್ಮ ಮಾರುತಿ ಅಂತ ಇವಾಗ ಅವರು ಇಲ್ಲ ತೀರ್ಕೊಂಡ್ಬಿಟ್ಟಿದ್ದಾರೆ. ನಿಜವಾದ ಅಪ್ಪಟ ಅಭಿಮಾನಿ. ಇವರು ಸ್ವಂತ ಅವ್ರ ಅಣ್ಣನೇ ಅವರು ಪಲ್ಲವಿ ಶ್ರೀನಿವಾಸ್ ಅವರು. ನಿಜವಾಗಿ ಇಲ್ಲಿ ನಮ್ಮ ಬಸವರಾಜ್ ಇರ್ಬೋದು, ಯೋಗಿ ಅವರು ಇರ್ಬೋದು, ನಮ್ಮ ಮೈಕೋ ಮಾದೇವ್ ಅಂತ ಇರ್ಬೋದು, ನಮ್ಮ ಕುಮಾರ್ ಅಂತ ಇರ್ಬೋದು, ಇವರೆಲ್ಲ ಸೇರಿ ಭಾಳ ಅದ್ಭುತವಾಗಿ ಇಲ್ಲಿ ಶಾಸಕರನ್ನ ಚೆನ್ನಾಗಿ ಇಟ್ಕೊಂಡು ನಮ್ಮ ಶ್ರೀನಿವಾಸ ಮೂರ್ತಿ ಅವರು ನಮ್ಮ ಇಲ್ಲಿ ವಾರ್ಡ್ ಇದಾಗಿ ಇದ್ದಾರೆ. ತುಂಬ ನಾನು ಖುಷಿ ಪಡ್ತೀನಿ. ಪ್ರತಿಯೊಂದು ಪಾರ್ಕಲ್ಲಿ ಇದನ್ನು ಮಾಡೋದಕ್ಕೆ ನಮ್ಮ ಪಲ್ಲವಿ ಶ್ರೀನಿವಾಸನವರು ಆಗಲಿನ ಮಾಡ್ಕೊಂಬರ್ತಾರೆ. ನಾವು ಅಣ್ಣವ್ರ ಅಪ್ಪಟ ಅಭಿಮಾನಿ. ಅವ್ರ ಅಣ್ಣವ್ರಿಗೋಸ್ಕರ ಏನು ಮಾಡೋಕ್ಕೂ ತ್ಯಾಗ ಇದ್ದಾರೆ. ನಿಜವಾಗಿ ಎಲ್ಲ ಅಭಿಮಾನಿಗಳು ಇಲ್ಲಿ ಸೇರಿದ ಇಲ್ಲಿರೋ ಸ್ಥಳೀಕ ಎಲ್ಲ ಅಭಿಮಾನಿಗಳು ನಮ್ಗೆ ತುಂಬ ಖುಷಿ ಆಯ್ತದೆ. ಆಗಿನ ಕಾಲದಿಂದ ಮೊದಲು ಅಣ್ಣವ್ರ ಸ್ಟ್ಯಾಚು ಮೊದಲನೇ ಬಾರಿಗೆ ಇಲ್ಲಿ ಓಪನ್ ಮಾಡಿದ್ರು ಅಣ್ಣವ್ರು ತಿರ್ಕೊಂಡಾಗ. ಆಗಲೇ ಈಗ ಪುನೀತ್ ರಾಜ್ಕುಮಾರ್ ಅವರು ಒಂದು ವಿಭಿನ್ನವಾದ ಒಂದು ಸ್ಟ್ಯಾಚು ಇಲ್ಲಿ ಉದ್ಘಾಟನೆ ಮಾಡಿದ್ರೆ ನಿಜ ತುಂಬ ಖುಷಿ ಆಗುತ್ತೆ. ಎಲ್ಲರೂ ಇದೇ ರೀತಿ ಒಂದೊಂದು ಇದರಲ್ಲಿ ಪಾರ್ಕಲ್ಲೂ ಅಣ್ಣವ್ರದ್ದೊಂದು ಸ್ಟ್ಯಾಚು ಆಗಲಿ, ಅಪ್ಪವ್ರದ್ದೊಂದು ಸ್ಟ್ಯಾಚು ಆಗಲಿ ಇಟ್ಕೊಂಬಂದು ಕನ್ನಡ ಉಳಿಸಿ, ಕನ್ನಡ ನಾಡು ನುಡಿಗೋಸ್ಕರ ಹೋರಾಟ ಅಂದರೆ ಅದು ಅಣ್ಣವರೇ ಸ್ಫೂರ್ತಿ. ಅದೇ ರೀತಿ ಅಣ್ಣವ್ರು ನೋಡಿ ಸುಮಾರು ಜನ ಮಂತವ್ರು ಎಲ್ಲರೂ ಬೆಳೆದಿದ್ದೀವಿ. ಒಂದು ಒಳ್ಳೇದಾಗಲಿ ಅಂತ ಕೇಳ್ತೀನಿ. ನಮ್ಮ ಪಲ್ಲವಿ ಶ್ರೀನಿವಾಸಣ್ಣ ಮಾತಾಡ್ತಾರೆ. ಅಭಿಮಾನಿ ದೇವರುಗಳ ಬಳಗದ ಒಂದು ವತಿಯಿಂದ 2007ರಲ್ಲಿ ಅಣ್ಣವರು ಕಾಲವಾದಾಗ ಅವರ ಪುತ್ಥಳಿಯನ್ನು ಈ ಬಿನ್ನಿ ಮಿಲ್ ಸರ್ಕಲ್ನಲ್ಲಿ ನಾವು ಮಾಡಿದ್ವಿ. ಈಗ ಅಪ್ಪು ಅವ್ರದ್ದು ಅದೇ ರಾಜ್ಕುಮಾರ್ ಅಭಿಮಾನಿ ದೇವರುಗಳ ಬಳಗದ ಸಂಘದ ವತಿಯಿಂದ ಇವತ್ತು ಈ ಒಂದು ಪುತ್ಥಳಿಯನ್ನು ಅನಾವರಣ ಮಾಡಿದ್ವಿ. ಅದರಿಂದ ದಯವಿಟ್ಟು ತಾವೆಲ್ಲ ಬಂದು ಸಹಕಾರ ಮಾಡಿದ್ದೀರಿ. ನಿಮಗೆಲ್ಲರೂ ಧನ್ಯವಾದಗಳು. ಈಗ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ತಾವೆಲ್ಲರೂ ಸ್ವೀಕಾರ ಮಾಡಿ ದಯವಿಟ್ಟು ಹೋಗಬೇಕು ಅಂತ ಮನವಿ ಮಾಡ್ತೀವಿ. ಇದಕ್ಕೆ ಎಲ್ಲ ನಮ್ಮ ಕಾಟನ್ಪೇಟೆ, ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು, ಅಭಿಮಾನಿಗಳು ಸೇರಿ ಮಾಡಿರುವಂಥದ್ದು ನಮ್ಮೊಬ್ಬರದೇ ಏನಲ್ಲ. ಇದು ಕನ್ನಡದ ಕೆಲಸ, ಇದು ಕನ್ನಡದ ಕಾರ್ಯಕ್ರಮ. ಇದು ಅಪ್ಪು ಅವರು ಮಾಡಿರತಕ್ಕಂಥ ಸೇವೆ, ದಾನ, ಧರ್ಮ ಅದನ್ನು ನೋಡಿ ನಮಗೆ ಈ ಕಾರ್ಯಕ್ರಮ ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ಈ ಕಾರ್ಯಕ್ರಮನ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನು ಅನಾವರಣ ಮಾಡಿ ಅವರು ಏನು ಇವತ್ತು ಇವಾಗ ಹಾಕೊಟ್ಟಿದ್ದಾರೆ ಆದಿ ಏನು ಬಡವರಿಗೆ ದಾನ ಧರ್ಮ ಮಾಡುವಂಥದ್ದು, ಕೈಲಾದವ್ರಿಗೆ ಸಹಾಯ ಮಾಡುವಂಥದ್ದು, ಪ್ರತಿಯೊಂದು ಅವ್ರು ಏನು ಹಾಕ್ಕೊಟ್ಟಿದ್ದಾರೋ ನಮ್ಮ ಕೈಯಲ್ಲಾದಷ್ಟು ಮಟ್ಟಿಗೆ ಅವ್ರು ಮಾಡೋಷ್ಟು ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ. ನಮ್ಮ ಕೈಯಲ್ಲಾದಷ್ಟು ಒಂದು ಅಲಿಲಿ ಸೇವೆ ನಾವು ಮಾಡ್ತೀವಿ ಅಂತೇಳಿ ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಎಲ್ಲ ಕಡೆನೂ ಹೋಗಲ್ಲ.
ನೀವು ಹೋಗಿ ಅಪ್ರೋಚ್ ಮಾಡಿದಾಗ ಏನಂದ್ರು ಅವರು? ಮೇಡಮ್ಮು ಏನೂ ಅಂದಿಲ್ಲ, ಅವರು ಬರ್ತೀನಿ ಅಂತ ಹೇಳಿದ್ರೆ ಕಾರ್ಯಕ್ರಮನ ಅನಾವರಣ ಮಾಡ್ಕೊತೀವಿ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ದೇವರ ಬಳಗದ ನಮ್ಮ ಅಧ್ಯಕ್ಷರಾಗಿದ್ದವರು ದಿವಂಗತ ಮಾರುತಿ ಅವರನ್ನ ನೆನೆಸ್ಕೊಳ್ತಾ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಅವ್ರದೇ ಆದಂಥ ಒಂದು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ರು. ಅಕಾಲಿಕವಾಗಿ ಅವರು ಇವತ್ತು ನಮ್ಮೊಂದಿಗಿಲ್ಲ. ಅದನ್ನು ನಮ್ಮ ಸೀನಪ್ಪ ಅವರು ಆ ಒಂದು ಇನ್ಚಾರ್ಜನ್ನು ತಗೊಂಡು ಏನು ಬಲಗೈಲಿ ಮಾಡಿದ್ರು ಎಡಗೈ ಗೊತ್ತಾಗಬಾರ್ದು, ನಾವೇನೇ ದಾನ ಧರ್ಮ ಮಾಡಿದ್ರು ಅಪ್ಪು ಥರ ಬಲಗೈಲಿ ಮಾಡಿದ್ರು ಎಡಗೈ ಗೊತ್ತಾಗಬಾರ್ದು ಅಂತ ಮಾಡ್ಕೊಂಡು ಬರ್ತಾರೆ. ನೀವೊಂದು ಪ್ರಶ್ನೆ ಕೇಳಿದ್ರೆ ಮುಂದಿನ ದಿನ ಏನೇನು ಮಾಡ್ತಾ ಇದ್ದೀರಾ ಅಂತ. ಅವರು ಮುಂದಿನ ದಿನಗಳಲ್ಲಿ ಏನು ಪುನೀತ್ ರಾಜ್ಕುಮಾರ್ ಅವರು ಅನಾಥ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ರು, ಅದೇ ರೀತಿ ವರ್ಷಕ್ಕೊಂದ್ಸಲಿ ಒಂದು 5 ಜನಕ್ಕೋ 10 ಜನಕ್ಕೋ ಅವರು ದತ್ತು ತಗೊಂಡು ವಿದ್ಯಾಭ್ಯಾಸಕ್ಕೆ ಏನು ಖರ್ಚಾಗುತ್ತೋ ಅದನ್ನು ಮುಂದಿನ ದಿನಗಳಲ್ಲಿ ಅವ್ರು ಮಾಡ್ತಾರೆ ಅಂತ ನಾವು ನಮ್ಮ ಪರವಾಗಿ ಅವ್ರಿಗೆ ವಿಶ್ವಾಸವನ್ನು ಕೊಡ್ತಾ ಇದ್ದೀವಿ. ಪುನೀತ್ ರಾಜ್ಕುಮಾರ್ ಮಾಡ್ದಂಗೆ ಬಲಗೈ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದು, ಆ ಥರ ವ್ಯಕ್ತಿ ನಮ್ಮ ಸೀನಪ್ಪ ಅವರು.